ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಗದ್ಯ 14 ಗಾಂಧೀಜಿ ಜೀವನದ ನೈಜ ಸಂಗತಿಗಳು ಎಂಬ ಗದ್ಯವನ್ನು ಗಮನಿಸಿದ್ವಿ. ಈಗ ಅದರ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಈಗ ಪ್ರಶ್ನೋತ್ತರಗಳನ್ನು ಗಮನಿಸುತ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಬಾಪೂಜಿಯ ವೇಷಭೂಷಣ ಕಂಡು ಬಾಲಕನಿಗೆ ಏಕೆ ವ್ಯಸನವಾಯಿತು? ಉತ್ತರ: ಬಾಪೂಜಿಯ ಮೈಮೇಲೆ ಒಂದು ಅಂಗಿಯೂ ಇರಲಿಲ್ಲ. ಬಾಲಕ ಬಾಪೂಜಿಯ ವೇಷಭೂಷಣ ಕಂಡು ಅವನಿಗೆ ವ್ಯಸನವಾಯಿತು. 2. ಬಾಲಕ ಬಾಪೂಜಿಯ ವೇಷಭೂಷಣ ಕಂಡು ಏನೆಂದು ಕೇಳಿದನು? ಉತ್ತರ: ಬಾಪೂಜಿ ತಾವು ಏಕೆ ಅಂಗಿ ತೊಡುವುದಿಲ್ಲ ಎಂದು ಕೇಳಿದನು. 3. ಬಾಪೂಜಿಯ ಮಾತುಗಳಿಂದ ಹುಡುಗನ ಹೃದಯ ಕರಗಿ ನೀರಾಯಿತು ಏಕೆ? ಉತ್ತರ: ಬಾಪೂಜಿಯವರು ಬಾಲಕನಿಗೆ, ಮಗು, ನನ್ನ ಹತ್ತಿರ ಹಣ ಎಲ್ಲಿದೆ? ನಾನು ತುಂಬ ಬಡವ, ಅಂಗಿಗಾಗಿ ಹಣ ಎಲ್ಲಿಂದ ತರಲಿ ಎಂದು ಕೇಳಿದಾಗ ಆ ಹುಡುಗನ ಹೃದಯ ಕರಗಿ ನೀರಾಯಿತು. 4. ಹುಡುಗ ಬಾಪೂಜಿಗೆ ಯಾವ ರೀತಿ ಸಹಾಯ ಮಾಡುವುದಾಗಿ ಹೇಳಿದನು? ಉತ್ತರ: ಹುಡುಗ ಬಾಪೂಜಿಗೆ ಈ ರೀತಿ ಹೇಳಿದನು: ನನ್ನ ಅಮ್ಮನಿಗೆ ಹೊಲಿಗೆ ಹಾಕಲು ಬರುತ್ತದೆ. ನನ್ನ ಎಲ್ಲ ಅರಿವನ್ನು ಅವಳೇ ಹೊಲಿಯುವಳು. ನಾನು ನನ್ನ ಅಮ್ಮನಿಗೆ ಹೇಳಿ ನಿಮಗೊಂದು ಅಂಗಿ ಹೊಲಿಸಿಕೊಡುವ ಸಹಾಯ ಮಾಡುವುದಾಗಿ ಹೇಳಿದನು. 5. ಗಾಂಧೀಜಿಯವರನ್ನು ಭೇಟಿ ಮಾಡಲು ಬಂದ ಮುದುಕಿ ಹೇಗಿದ್ದಳು? ಉತ್ತರ: ಗಾಂಧೀಜಿಯವರನ್ನು ಭೇಟಿ ಮಾಡಲು ಬಂದ ಮುದುಕಿಯ ಕೂದಲೆಲ್ಲ ಬೆಳ್ಳಗಾಗಿತ್ತು, ಸೊಂಟ ಬಗ್ಗಿತ್ತು ಮತ್ತು ಚಿಂದಿ ಚಿಂದಿ ವಸ್ತ್ರ ತೊಟ್ಟಿದ್ದಳು. 6. ಗಾಂಧೀಜಿ ಹಣವನ್ನು ಏಕೆ ಸಂಗ್ರಹಿಸುತ್ತಿದ್ದರು? ಉತ್ತರ: ಚರಕ ಸಂಘದ ಸಹಾಯಾರ್ಥವಾಗಿ ಗಾಂಧೀಜಿಯವರು ಸಹಿಯನ್ನು ಸಂಗ್ರಹಿಸುತ್ತಿದ್ದರು. 7. ಗಾಂಧೀಜಿಯವರನ್ನು ಭೇಟಿಯಾದ ಮುದುಕಿ ಏನು ಮಾಡಿದಳು? ಉತ್ತರ: ಗಾಂಧೀಜಿಯವರನ್ನು ಭೇಟಿಯಾದ ಮುದುಕಿ ಬಾಪುವಿನ ಪಾದಗಳನ್ನು ಮುಟ್ಟಿ ಸೊಂಟದಿಂದ ಒಂದು ಅರ್ಧ ಆಣೆಯನ್ನು ಅವರ ಪಾದಗಳ ಬಳಿ ಇಟ್ಟು ಹೋದಳು. 8. ಚರಕ ಸಂಘದ ಲೆಕ್ಕಪತ್ರಗಳನ್ನು ಯಾರು ಇಡುತ್ತಿದ್ದರು? ಉತ್ತರ: ಚರಕ ಸಂಘದ ಲೆಕ್ಕಪತ್ರಗಳನ್ನು ಸೇಠ್ ಜಮನ್ಲಾಲ್ ಬಜಾಜರು ಇಡುತ್ತಿದ್ದರು. 2. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಬಾಪೂಜಿ ಅಂಗಿ ತೊಡುವುದಿರುವುದಕ್ಕೆ ಕಾರಣಗಳಾವು? ಉತ್ತರ: ಭಾರತದಲ್ಲಿ 40 ಕೋಟಿ ಬಂಧು ಭಗಿನಿಯರಿದ್ದರೆ ತೊಡಲು ಅಂಗಿ ಇಲ್ಲದ ಕಾರಣ ತಾನೊಬ್ಬನು ಅಂಗಿ ಧರಿಸುವುದು ಸರಿಯಲ್ಲ ಎಂದು ಬಾಪೂಜಿ ಅಂಗಿ ತೊಡುತ್ತಿರಲಿಲ್ಲ. 2. ಮುದುಕಿ ನೀಡಿದ ಅರ್ಧ ಆಣೆ ಗಾಂಧೀಜಿಯವರಲ್ಲಿ ಯಾವ ಭಾವನೆಗಳನ್ನು ಮೂಡಿಸಿತು? ಉತ್ತರ: ಮುದುಕಿ ನೀಡಿದ ಅರ್ಧ ಆಣೆ ಆ ಮುದುಕಿಯು ಇಡೀ ಜೀವನಮಾನದ ಗಳಿಕೆಯೇ ಆಗಿರಬಹುದು. ಆಕೆ ತನ್ನ ಸರ್ವಸ್ವವನ್ನೇ ಕೊಟ್ಟಿದ್ದಾಳೆ. ಆ ಮುದುಕಿಯ ಮನಸ್ಸು ಎಷ್ಟು ದೊಡ್ಡದು, ಎಂಥ ತ್ಯಾಗ ಮಾಡಿದ್ದಾಳೆ. ಅವಳ ಈ ಅರ್ಧ ಆಣೆ ಕೋಟಿ ರೂಪಾಯಿಗಳಿದ್ದಂತೆ ಎಂದು ಗಾಂಧೀಜಿ ಭಾವಿಸಿದರು. ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ. 1. ಮಗು, ನನ್ನ ಹತ್ತಿರ ಹಣ ಎಲ್ಲಿದೆ? ನಾನು ತುಂಬ ಬಡವ. ಉತ್ತರ: ಈ ಮೇಲಿನ ಮಾತನ್ನು ಗಾಂಧೀಜಿಯವರು ಬಾಲಕನಿಗೆ ಹೇಳಿದ ಮಾತಾಗಿದೆ. 2. ಮಗು, ನನಗೆ 40 ಕೋಟಿ ಬಂಧು ಭಗಿನಿಯರಿದ್ದಾರೆ. ಉತ್ತರ: ಈ ಮೇಲಿನ ಮಾತನ್ನು ಗಾಂಧೀಜಿಯವರು ಬಾಲಕನಿಗೆ ಹೇಳಿದ ಮಾತಾಗಿದೆ. 3. ಈ ಅರ್ಧ ಆಣೆಗೆ ನಿಮಗೆ ನನ್ನಲ್ಲಿ ವಿಶ್ವಾಸವಿಲ್ಲವೇ? ಉತ್ತರ: ಈ ಮೇಲಿನ ಮಾತನ್ನು ಸೇಠ್ ಜಮನ್ಲಾಲರು ಗಾಂಧೀಜಿಗೆ ಹೇಳಿದ ಮಾತಾಗಿದೆ. ಈಗ ಭಾಷಾಭ್ಯಾಸಗಳನ್ನು ಗಮನಿಸುತ್ತಾ ಹೋಗೋಣ. ಆ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. 1. ಸಹಾಯಾರ್ಥ: ನಾವು ಬೇರೆಯವರ ಸಹಾಯಾರ್ಥ ನೀಡಬೇಕಾಗಿದೆ. 2. ವಿಶ್ವಾಸ: ಕರ್ಣನಿಗೆ ತನ್ನ ಸ್ನೇಹಿತನ ಮೇಲೆ ವಿಶ್ವಾಸವಿತ್ತು. 3. ಸರ್ವಸ್ವ: ದೇವರು ನಮ್ಮ ಪಾಲಿಗೆ ಸರ್ವಸ್ವನಾಗಿರುತ್ತಾನೆ. 4. ವೇಷಭೂಷಣ: ಎಲ್ಲ ಜನರ ವೇಷಭೂಷಣ ಬೇರೆ ಬೇರೆಯಾಗಿರುತ್ತದೆ.
5 ಹೃದಯ ಕರಗಿತು. ಅಂಗವಿಕಲತೆ ಹೊಂದಿರುವವರ ಬದುಕನ್ನು ಕಂಡು ನನ್ನ ಹೃದಯ ಕರಗಿತು. ಈ ಕೆಳಗಿನ ಪದಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ. 1 ಬಡವ ಶ್ರೀಮಂತ, ವಿಶ್ವಾಸ ಅವಿಶ್ವಾಸ, ಉದಾರ ಜಿಪುಣ, ವಿಚಾರ ಅವಿಚಾರ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಅರ್ಧ ಆಣೆ, ಈ ಪದವನ್ನು ಈ ರೀತಿ ಬರಿಬೇಕಾಗತ್ತೆ. ಅರ್ಧ ಪ್ಲಸ್ ಆಣೆ. ಸಹಾಯಾರ್ಥ, ಸಹಾಯ ಪ್ಲಸ್ ಅರ್ಥ. 3 ನಾನೊಬ್ಬ, ನಾನು ಪ್ಲಸ್ ಒಬ್ಬ. 4 ಆಗಾಗ, ಆಗ ಪ್ಲಸ್ ಆಗ. 5 ಒಂದೆರಡು, 1 ಪ್ಲಸ್ 2. ಈ ಪ್ರಸ್ತುತ ಪಾಠದಲ್ಲಿ ಬಳಕೆಯಾಗಿರುವ ಈ ಲೇಖನ ಚಿಹ್ನೆಗಳನ್ನು ಬಳಸಿ ವಾಕ್ಯ ರಚಿಸಿರಿ. ಯಾವ್ಯಾವ ಚಿಹ್ನೆ ಇದೆ ಆ ರೀತಿ ಒಂದೊಂದು ಸೆಂಟೆನ್ಸನ್ನು ಬರಿಬೇಕಾಗುತ್ತೆ. ಅವರ ಮೈಮೇಲೆ ಒಂದು ಅಂಗಿಯೂ ಇಲ್ಲವಲ್ಲ. ಇದು ಎಂಥ ಚಿಹ್ನೆ ನಾವು ಹೇಳ್ತೀವಲ್ಲ, ಎಕ್ಸ್ಕ್ಲಮೇಟರಿ ಅಂತೇಳಿ. ನಿನ್ನ ಅಮ್ಮ ಎಷ್ಟು ಅಂಗಿ ಹೊಲಿಯಬಲ್ಲಳು? ಪ್ರಶ್ನಾರ್ಥಕ್ಕೆ. ನಾನು ಒಬ್ಬನೇ ಇಲ್ಲ, ಒಬ್ಬನೇ ಅಂಗಿ ಹೇಗೆ ತೊಡಲಿ? ಎಲ್ಲರ ಸಂಗತಿ ಎಲ್ಲರ ಮಿತ್ರ. ಈ ರೀತಿ ವಾಕ್ಯವನ್ನು ಬರೀಬೇಕಾಗುತ್ತದೆ. ಪೂರಕ ಓದು. ಈ ಹಾಡನ್ನು ಎಲ್ಲರೂ ಕೂಡಿ ಹಾಡಿ ನಲಿಯಿರಿ, ಅವರೇ ನಮ್ಮ ಗಾಂಧಿ. ಈ ಪದ್ಯವನ್ನು ರೂಪರವರು ಬರೆದಿದ್ದಾರೆ. ಬಲಗೈಯಲ್ಲಿ ಗೀತೆ, ಎಡಗೈಯಲ್ಲಿ ರಾಠೆ, ಹಿಡಿದವರ್ಯಾರು ಗೊತ್ತೇ? ಅವರೇ ನಮ್ಮ ಗಾಂಧಿ, ಶ್ರೀ ಮಹಾತ್ಮ ಗಾಂಧಿ. ಕೈಯಲ್ಲೊಂದು ಕೋಲು, ಅವರಿಗೆಲ್ಲ ಸೋಲು, ಅಂಥವರ್ಯಾರು ಗೊತ್ತೇ? ಅವರೇ ನಮ್ಮ ಗಾಂಧಿ, ಶ್ರೀ ಮಹಾತ್ಮ ಗಾಂಧಿ. ಮಕ್ಕಳಿಗೆಲ್ಲ ತಾತ, ವಿಶ್ವಕ್ಕೆಲ್ಲ ದಾತ, ಅಂತಹವರ್ಯಾರು ಗೊತ್ತೇ? ಅವರೇ ನಮ್ಮ ಗಾಂಧಿ, ಶ್ರೀ ಮಹಾತ್ಮ ಗಾಂಧಿ. ಅರ್ಥ ಆಯಿತು ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.